ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಸಂತೋಷ್ ರಾವ್, ವಿಜಯನಗರ ನಿವಾಸಿ. ಜ್ಯೋತಿಷ್ಯ ವೃತ್ತಿಯನ್ನು ಮಾಡಿಕೊಂಡು ಬಂದಿದ್ದೀನಿ. ಇವತ್ತು ಸ್ಕೂಲ್ ಆಫ್ ಎನ್ಸೆಟ್ ವಿಸ್ಡಮ್ 3 ದಿನದ ರೆಸಿಡೆನ್ಷಿಯಲ್ ಕ್ಯಾಂಪ್ ಬಗ್ಗೆ ಅನುಭವಗಳ ಬಗ್ಗೆ ಮಾತಾಡುತ್ತಿದ್ದೇನೆ. ಬೆಳಗ್ಗೆ 10:00 ರೆಸಿಡೆನ್ಷಿಯಲ್ ಕ್ಯಾಂಪಿಗೆ ನಾನು ಎಂಟ್ರಿ ಕೊಟ್ಟೆ. 10 ಗಂಟೆಗೆ ಇಲ್ಲಿ ಕ್ಲಾಸ್ ಸ್ಟಾರ್ಟ್ ಆಗಿತ್ತು. ನಮ್ಮ ಗುರುಗಳು ಟೀಚಿಂಗ್ ಮಾಡ್ತಾಯಿದ್ರು. ನಾನು 10:00 ಎಂಟ್ರಿ ಕೊಟ್ಟು ಕೂತ್ಕೊಳಿಸಿ ಮುಂದಿನ ಭಾಷಣ ಕೌಶಲ್ಯದ ಬಗ್ಗೆ 5 ವಿಧದ ಒಂದು ಎಕ್ಸ್ಪೀರಿಯೆನ್ಸ್ ಹೇಳಿಕೊಟ್ರು. ಭಾಷಣ ಕೌಶಲ್ಯದ ಬಗ್ಗೆ ಭಾಷೆ, ತಿರುಳು, ವಿಷಯ ಎಂಬ ತಿರುಳು ಮತ್ತು ಧ್ವನಿ, ಶಾರೀರಿಕ ಭಾಷೆ, ಈ 5 ವಿಷಯಗಳ ಬಗ್ಗೆ ಒಂದು ನಮಗೆ ಪ್ರಾಕ್ಟೀಸನ್ನು ಹೇಳಿಕೊಟ್ರು. ಆ 5 ವಿಷಯದ ಬಗ್ಗೆ ಎಲ್ಲರೂ ಕೂಡ ಅವರವರ ಒಂದು ಅನಿಸಿಕೆಗಳನ್ನು, ಅವರವರ ಅಭಿಪ್ರಾಯಗಳನ್ನು, ಪ್ರಯತ್ನಗಳನ್ನು, ಏನೇನು ತಿದ್ದುಪಡಿ ಮಾಡಬಹುದು, ಏನೇನು ಅವರ ಸಮಸ್ಯೆಗಳನ್ನು ತೋರಿಸ್ಕೊಳ್ಳುವಂಥ ಒಂದು ಏನೇನಿದೆ ಪ್ರಯತ್ನಗಳನ್ನು ಅವರು ಮಾಡಿದರು. ಮತ್ತು ಸಂಜೆ ಆಗ್ತಿದ್ದಾಗೆ ಲಾಫಿಂಗ್ ಗುರು ಅಂಥೇಳಿ ಒಬ್ಬರು ಬಂದು ಇಂಟರ್ವ್ಯೂ ಮಾಡಿದರು. ಅವರನ್ನು ನೋಡಿ ನಮಗೆ ತುಂಬ ಆಶ್ಚರ್ಯನೂ ಆಯಿತು, ಶಾಕು ಆಯಿತು. ಯಾಕಂದರೆ ಒಂದು ಅವ್ರ ಹತ್ರ ಟ್ಯಾಲೆಂಟು, ಡಾಕ್ಟರ್ ಥರ ಟ್ಯಾಲೆಂಟ್ ಇದ್ದು ಒಂದು ಲಾಫಿಂಗ್ ಬಗ್ಗೆ ಒಂದು ಅವರು ಪ್ರಯತ್ನ ಮಾಡ್ತಿದ್ದಾರಲ್ಲ, ಅದು ಬೇರೆ ಲೋಕಲ್ ಅಲ್ಲ, ಇಂಟರ್ನ್ಯಾಷನಲ್ ಲೆವೆಲ್ಗೆ ತೊಗೊಂಡೋಗಿ ಅದರಲ್ಲಿ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಥರ ಬಿಸ್ನೆಸ್ ಮಾಡಿಕೊಂಡು ಮುಂದೆ ಅವರ ಫೀಲ್ಡಲ್ಲಿ ಹಾಕ್ಕೊಂಡು ಹೋಗ್ತಿದ್ದಾರಲ್ಲ ಅಂತೇಳಿ ಅದರಲ್ಲೂ ಒಂದು ಟ್ಯಾಲೆಂಟ್ ತೋರಿಸ್ಬೋದಲ್ಲ ಅನ್ನೋ ರೀತಿಯಲ್ಲಿ ನನಗೆ ಸ್ವಲ್ಪ ಅವರು ನೋಡಿ ಸ್ವಲ್ಪ ಶಾಕ್ ಆಯಿತು ಮತ್ತು ಆಶ್ಚರ್ಯ ಆಯಿತು. ಎಲ್ಲ ಒಂದು ಕೆಲಸನೂ ಸಣ್ಣದು ಅನ್ನೋಂತಲ್ಲ, ಎಲ್ಲ ಪ್ರಯತ್ನ ಪಟ್ಟರೆ ಇಂಟರ್ನ್ಯಾಷನಲ್ ಲೆವೆಲ್ಗೂ ತೊಗೊಂಡು ಹೋಗ್ಬೋದು ಅನ್ನುವಂಥ ರೀತಿಯಲ್ಲಿ ನನಗೆ ಅವರನ್ನು ನೋಡಿ ಅನುಭವ ಆಯಿತು. ಮತ್ತು ನೆಕ್ಸ್ಟು ಸಂಜೆ ಹೊತ್ತಿಗೆ ಮಾಜಿ MLAಗಳು ಬಂದರು. ಇವರ ಹಳೆ ಸ್ಟೂಡೆಂಟ್ ಅವರು 0 ಲೆವೆಲ್ಲಿಗೆ ಬಂದು ಈಗ ನಮ್ಮ ಗುರುಗಳ ಪಕ್ಕದಲ್ಲಿ ಕೂತ್ಕೊಂಡು ಅವರು ಧೈರ್ಯವಾಗಿ ಅರ್ಧ ಗಂಟೆ ಮಾತಾಡ್ಕೊಂಡಿದ್ದಾರೆ ಅಂತ ಹೇಳಿದಾಗ ನಮ್ಮಲ್ಲಿ ಸ್ಫೂರ್ತಿಯನ್ನು ತುಂಬಿದರು. ನಮಗೆ ಅವರನ್ನು ನೋಡಿ ಏನು ಕಲಿಬೋದು, ಹೇಗೆ ಪ್ರಯತ್ನ ಮಾಡಬಹುದು ಅನ್ನುವಂಥ ಒಂದು ಆತ್ಮವಿಶ್ವಾಸ ನಮಗೂ ಕೂಡ ಅವರನ್ನು ನೋಡಿದ ಕೂಡಲೇ ಬಂತು. ಪ್ರಯತ್ನ ಮಾಡ್ಬೋದು, ಒಂದು ಹಠ ಸಾಧಿಸಿದರೆ ಸಾಧ್ಯ ಇದೆ ಅನ್ನುವಂಥ ರೀತಿಯಲ್ಲಿ ನಮಗೆ ಅದು ಕಾಣಿಸ್ತಾ ಇತ್ತು. 0 ಬಂದು ಅವರು ಯಾವ ಲೆವೆಲಲ್ಲಿ ಅವರ ಒಂದು ಪರ್ಸನಲ್ ಡೆವಲಪ್ಮೆಂಟ್, ಒಂದು ಫೈನಾನ್ಷಿಯಲ್ ಇರ್ಬೋದು, 4 ಜನರಲ್ಲಿ ಗೌರವಯುತವಾಗಿ ಜೀವನ ಮಾಡುವಂಥದ್ದು ಇರ್ಬೋದು, ಅವರ ಹಾವಭಾವದ ಬಗ್ಗೆ ಇರ್ಬೋದು, ಅವರು ಎಲ್ಲ ರೀತಿಯಲ್ಲೂ ಕೂಡ ಬದಲಾವಣೆ ಕಂಡಿರುವಂಥದ್ದು ಅವರ ಒಂದು ಸ್ಪೀಚಲ್ಲಿ ಒಂದು ವಿವರವಾಗಿ ಹೇಳಿದರು. ಅವರು ಮತ್ತು ಹಲವಾರು ಪ್ರಶ್ನೆಗಳನ್ನು ಕೂಡ ಅವರನ್ನು ಕೇಳಿದರು. ನೀವು ಯಾವುದೇ ವಿಷಯದಲ್ಲಿದ್ದರೂ ಪ್ರಯತ್ನ ಮಾಡಿ, ಯಶಸ್ವಿ 100% ಸಿಗುತ್ತೆ, ಒಂದು ಗುರಿ ಮುಟ್ಟೋ ತನಕ ನಿಲ್ಲಬಾರ್ದು ಅನ್ನುವಂಥ ರೀತಿಯಲ್ಲಿ ಒಂದು ಅರ್ಧ ಗಂಟೆ ಸ್ಪೀಚ್ ಕೊಟ್ಟು ಅವರು ಆಗಿರುವಂಥ ಅನುಭವಗಳನ್ನು ಕೂಡ ಹೇಳಿದರು. ಮತ್ತು ನೆಕ್ಸ್ಟ್ ಡೇ ಮುರಳೀಧರ್ ಸರ್ ಅವರು ಟ್ರಾಫಿಕ್ ಇನ್ಸ್ಪೆಕ್ಟರ್, ಅವರು ಕೂಡ ಈ ವಿಷಯದಲ್ಲಿ ತುಂಬಾ ಲೋ ಆಗಿ ಬಂದು ಹಲವಾರು ಪ್ರಯತ್ನಗಳ ಮೆಟ್ಟಿಲುಗಳನ್ನು ಹತ್ತಿ ಅವರು ಯಶಸ್ವಿಯಾಗಿ ಹಳೆ ವಿದ್ಯಾರ್ಥಿಗಳಾಗಿ ಇವರಿಂದ ತಗೊಂಡಿರುವಂಥ ಮಾರ್ಗದರ್ಶನದಿಂದ ಹಲವಾರು ಹೆಜ್ಜೆಗಳನ್ನು ಪಾರು ಮಾಡಿ ಯಾವ್ಯಾವ ರೀತಿಯಲ್ಲಿ ಸಣ್ಣ ಸಣ್ಣ ಹೆಜ್ಜೆಗಳನ್ನು ಇಟ್ಟು ದೊಡ್ಡ ಸಾಧನೆ ಮಾಡಬಹುದು, ಅವರ ಅನುಭವ ಟ್ರಾಫಿಕ್ ಆಗಿರುವಂಥ ಒಂದು ಸಣ್ಣ ಸಣ್ಣ ನಡೆದಿರುವಂಥ ಘಟನೆಗಳನ್ನು ಹೇಳಿ ಅವರು ಹೇಗೆ ಮುಂದೆ ಯಶಸ್ವಿ ಆದರು ಅನ್ನುವಂಥ ರೀತಿಯಲ್ಲೂ ಕೂಡ ಹೇಳಿ, ಮತ್ತು ನಮ್ಮಲ್ಲಿ ಖಾಲಿ ಒಂದು ಅಡ್ವೈಸ್ ಕೊಟ್ಟು ಹೋಗಿಲ್ಲ, ನಮ್ಮಲ್ಲಿ ಆತ್ಮೀಯತೆಯಿಂದ ಬೆರೆತು ಪರ್ಸ್ನಲ್ ಆಗಿ ಒಂದು ಸ್ನೇಹಿತರ ಥರ ಮಾತಾಡಿ ನಿಮ್ಮಲ್ಲಿರುವಂಥ ಒಂದು ಸಮಸ್ಯೆಗಳನ್ನು ವಿವರವಾಗಿ ಹೇಳಿ ಒಂದು ಧೈರ್ಯ ತುಂಬಿ, ಒಂದು ಆತ್ಮಬಲವನ್ನು ತುಂಬಿ, ಒಂದು ಪ್ರಯತ್ನ ಮಾಡಿ ಮುನ್ನುಡಿ ಪ್ರಯತ್ನ ನಡೆಸಿ ಅನ್ನುವಂಥ ಒಂದು ದಾರಿಯನ್ನು ಹೇಳಿಕೊಟ್ರು. ಹಾಗೆ ಇಲ್ಲಿನ ವಾತಾವರಣ ನೋಡ್ಲಿಕ್ಕೆ ಹೋದರೆ ಒಂದು ಕಾಡು ಒಳಗಡೆ ಒಂದು ಋಷಿ ಮುನಿಗಳು ಹೇಗೆ ಕಾಡಿನಲ್ಲಿ ತಪಸ್ಸು ಮಾಡಿ ಹೇಗೆ ಒಂದು ಶಕ್ತಿಗಳನ್ನು ಪಡೆದುಕೊಂಡು ಬರ್ತಾರೆ, ಹಾಗೆ ನಾವು ಕೂಡ ಇಲ್ಲಿ ಯಾವುದೋ ಒಂದು ಕಾಡಲ್ಲಿ ಒಳ್ಳೆ ಪರಿಸರದಲ್ಲಿ ಬಂದು ಯಾವುದೋ ಒಂದು ನಮ್ಮ ಗುರುಗಳ ಮಾರ್ಗದಿಂದ ತಪಸ್ಸನ್ನು ಮಾಡಿ ಒಂದು ಶಕ್ತಿಯನ್ನು ಪಡೆದುಕೊಂಡು ಹೋಗುವಂಥ ಒಂದು ಆಸೆಯಿಂದ ಬಂದಿದ್ದೀವಿ. ಮತ್ತು ಈ ಒಳಗಡೆ ಬಂದಾಗ ನೂರಾರು ಕೆಲಸಗಳು ಹೊರಗಡೆ ಇರುತ್ತೆ, ನಮ್ಮದು ಪರ್ಸ್ನಲ್ಲು, ವ್ಯವಹಾರದ್ದು, ಅದು ಇದು. ಇಲ್ಲಿ ಬಂದಾಗ ಅದು ಯಾವುದೂ ನೆನಪೇ ಬರಲ್ಲ. ಇಲ್ಲಿ ನಾವು ಯಾವ ಕೆಲಸ ಬಂದಿದ್ದೀವಿ ಅದು ಮಾತ್ರ ಯೋಚನೆ ಬರ್ತಾ ಇದೆ, ಹಳೆ ಯಾವುದೇ ಕೆಲಸಗಳ ಬಗ್ಗೆ ಯೋಚನೆ ಗಮನ ಬರ್ತಾ ಇಲ್ಲ. ಯಾಕೆ ಇಲ್ಲಿನ ವಾತಾವರಣನೇ ಆ ಥರನೇ ಇದೆ. ಇಲ್ಲಿನ ಒಂದು ಹಳೆಯ ಪ್ರಶಾಂತವಾಗಿ ಶಾಂತವಾಗಿ ಇಲ್ಲಿನ ಕೆಲಸಗಳ ಬಗ್ಗೆ ತುಂಬ ಡೀಪಾಗಿ ತಗೊಂಡು ಹೋಗುವಂಥ ಇಲ್ಲಿಯ ವಾತಾವರಣ, ಇಲ್ಲಿಯ ಕಾಡು, ಒಂದು ಮರಗಿಡಗಳು, ಇಲ್ಲಿಂದ ಪಾರ್ಕ್, ಕೂತ್ಕೊಳ್ಳುವಂಥ ಸ್ಟೇಜು, ಫಿಶಿಂಗ್, ಇದೆಲ್ಲ ನೋಡಿದಾಗ ಹಳೆ ಎಲ್ಲಿಂದ ಬಂದಿದ್ದೀವಿ, ನಾವು ಏನು ಮಾಡ್ತಿದ್ದೀವಿ ಅದರ ಹಳೆಯ ಕೆಲಸಗಳ ಬಗ್ಗೆನೇ ಯೋಚನೆ ಕಳೆದು ಇಲ್ಲಿ ನಾವು ಮಾಡ್ತಿರುವಂಥ ಕೆಲಸದ ಬಗ್ಗೆ ಮಾತ್ರ ಅದು ಗಮನ ಹರಿಸಿ ಅದು ಮಾಡುವಂಥ ಪ್ರಯತ್ನ
ಪ್ರಯತ್ನಗಳೇ ಇರುತ್ತೆ. ನೂರಾರು ಕೆಲಸಗಳು ಬಿಟ್ಟು ಬಂದಿರ್ತೀವಿ. ಈಗ ಬರ್ತಾ ಸ್ಟಾರ್ಟಿಗೆ ಫಸ್ಟ್ ದಿವಸ ಕ್ಲಾಸ್ ಅಟೆಂಡ್ ಮಾಡಿ ಮಧ್ಯಾಹ್ನ ಊಟದ ಟೈಮಲ್ಲಿ ಫೋನೆಲ್ಲ ಹೋಗಿ ಅಟೆಂಡ್ ಮಾಡಿಕೊಂಡು ಎಲ್ರಿಗೂ ಫೋನಲ್ಲಿ ಮಾತಾಡ್ತಿದ್ದೇವೆ. ಈಗ ಸೆಕೆಂಡ್ ಟೈಮ್ ಏನು ಬರ್ತಾ ಇದೆ, ಆ ಫೋನಿನ ಬಗ್ಗೆ ಇಂಟ್ರೆಸ್ಟೇ ಬರ್ತಾ ಇಲ್ಲ. ಇಲ್ಲಿ ನಾವು ಮಾಡ್ತಿರೋಂಥ ಕೆಲಸದ್ದೇ ಇಂಟ್ರೆಸ್ಟ್ ಬರ್ತಾ ಇದೆ. ಒಂದು 5 ನಿಮಿಷ ಫೋನ್ ಆಗ್ತಿರ್ಲಿಲ್ಲ. ವಾಟ್ಸಪ್ ಆಗಲಿ, ಮೆಸೇಜ್ ಆಗಲಿ, ಎಲ್ರಿಗೂ ಮಾತಾಡಿ ನಾವು ವಿಷಯ ತಿಳಿಸ್ತಿದ್ವಿ. ಆದರೆ ಈಗ ಯಾರು ಫೋನ್ ಮಾಡಿದ್ರು ಯಾರ ಥರ ಮಾತಾಡೋಕ್ಕೆ ಆಗ್ತಾ ಇಲ್ಲ, ಹ್ಯಾಂಡಲ್ ಮಾಡೋಕ್ಕಾಗ್ತಲ್ಲ. ಯಾಕಂದರೆ ಇಲ್ಲಿ ಬಂದಿರುವಂಥ ಕೆಲಸ ಏನಿದೆ ಅದ್ರ ಬಗ್ಗೆನೇ ಜಾಸ್ತಿ ಕಾನ್ಸಂಟ್ರೇಟ್ ಬರ್ತಾ ಇದೆ. ಈ ಫೋನ್ ಅನ್ನುವಂಥದ್ದೇ ಅಟೆಂಡ್ ಮಾಡೋಕ್ಕಾಗ್ತಾ ಇಲ್ಲ, ಅದ್ರ ಬಗ್ಗೆ ಗಮನನೇ ಹೋಗ್ತಾ ಇಲ್ಲ, ಇಂಟ್ರೆಸ್ಟೇ ಬರ್ತಾ ಇಲ್ಲ. ಹಾಗೆ ಇಲ್ಲಿ ನಾವು ಒಂದು ಶಕ್ತಿ ಪಡೆದುಕೊಳ್ಳಬೇಕು ಅನ್ನುವಂಥ ಒಂದು ಪ್ರಯತ್ನದಲ್ಲಿ ಇದ್ದೀವಿ. ನಮ್ಮ ಗುರುಗಳು ಮಾರ್ಗದರ್ಶನದಲ್ಲಿ ಇದ್ದೀವಿ. ಎಷ್ಟು ನಾವು ಎಲ್ಲ ಪ್ರಯತ್ನ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾವು ನಮ್ಮ ಶಕ್ತಿಯನ್ನು ಬಲಪಡಿಸಿಕೊಂಡು ಭಾಷಣ ಕೌಶಲ್ಯವನ್ನು ಬೆಳೆಸಿಕೊಂಡು ಒಂದು ನಾಳೆ ನಮ್ಮ ವ್ಯಾವಹಾರಿಕ ಜೀವನ ಆಗಲಿ, ಗೌರವಯುತ ಜೀವನ ಆಗಲಿ, ನಮ್ಮ ಆರೋಗ್ಯದ ಬಗ್ಗೆ ಆಗಲಿ, ಗುಣನಡತೆಯ ಬಗ್ಗೆ ತಿದ್ದುಪಡಿ ಮಾಡಿಕೊಂಡು ಒಂದು ಯಶಸ್ವಿಯಾಗಿ 4 ಜನರಲ್ಲಿ ಒಂದು 10 ಜನರಲ್ಲಿ ಗುರುತಿಸಿಕೊಳ್ಬೇಕು. ನಮ್ಮ ಹೆಸರು ಅವರ ಬಾಯಲ್ಲಿ ಬರಬೇಕು. ಒಂದು ಇವರು ಈ ಥರ ಇದ್ದಾರೆ ವ್ಯಕ್ತಿಗಳು, ಇಂಥ ಒಳ್ಳೆ ಮಾತಾಡ್ತಾರೆ, ಇಂಥ ರೀತಿಯಲ್ಲಿ ಜೀವನ ಮಾಡ್ತಿದ್ದಾರೆ ಅಂತ ಅವರ ಬಾಯಲ್ಲಿ ಬರಬೇಕು ಅನ್ನುವಂಥ ಒಂದು ಬದಲಾವಣೆ ಅನ್ನುವಂಥದ್ದು ನಮ್ಮ ಜೀವನದಲ್ಲಿ ಬರಲಿ ಅಂತೇಳಿ ಈ ಜಾಗದಲ್ಲಿ ಒಂದು ತಪಸ್ಸು ಮಾಡೋಕ್ಕೆ ಮತ್ತು ಈ ಸಾಧನೆ ಮಾಡೋಕ್ಕೆ ಒಂದು ಯಶಸ್ವಿ ಆಗಬೇಕು ಅನ್ನುವಂಥ ರೀತಿಯಲ್ಲಿ ಒಂದು ಪ್ರಯತ್ನದಲ್ಲಿ ಇದ್ದೀವಿ. ಇನ್ನೂ ಕೂಡ ಕ್ಲಾಸ್ಗಳು ಇದೆ. ಈಗ ಆಗಿರುವಂಥ ಕ್ಲಾಸ್ಗಿಂತ ಇನ್ನೂ ಕಲಿಯುವಂಥದ್ದು ತುಂಬಾ ಇದೆ. ಇನ್ನೂ ಪ್ರಯತ್ನ ಮಾಡುವಂಥ ಹಲವಾರು ವಿಧಗಳು ಇದೆ. ಇನ್ನೂ ಸಾಧನೆಗಳಲ್ಲಿ 10 ಕೆಲಸಗಳು ಬಾಕಿ ಇದೆ. ಇಷ್ಟು ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ.